ಪ್ರೀತಿಯ ಹೋಪ್ ಚಾನಲ್ನ ಕನ್ನಡ ವೀಕ್ಷಕರಿಗೆ ನಿಮ್ಮ ಶ್ರೀಮತಿ ಅಮ್ರೋಹಿ ಸುರೇಂದ್ರ ಮಾಡುವ ವಂದನೆಗಳು. ಈ ದಿನದಲ್ಲಿ ದೇವರು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ದೇವರ ವಾಕ್ಯವನ್ನು ತಮ್ಮೆಲ್ಲರಿಗೆ ಹಂಚಿಕೊಳ್ಳಲಿಕ್ಕಾಗುವಂತೆ ದೇವರಿಗೆ ನಾನು ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವಂತವಳಾಗಿದ್ದೇನೆ. ಈ ದಿನದ ನನ್ನ ಸಂದೇಶದ ಮುಖ್ಯ ಶಿರೋನಾಮೆ ಎಂಬುದಾಗಿ ಹೇಳೋದಾದರೆ, ಡು ನಾಟ್ ಕಾಂಪ್ರಮೈಸ್ ವಿತ್ ಸೇಟನ್, ಅಂದರೆ ಸೈತಾನನೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಡಿರಿ ಎಂಬುದಾಗಿ. ಈ ಒಂದು ಸಂದೇಶವನ್ನು ದೇವರು ತಾನೇ ಆಶೀರ್ವದಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪ್ರೀತಿ ಸಾಗರನಾದಂಥ ನನ್ನ ಸ್ವರ್ಗೀಯ ತಂದೆಯಾದಂಥ ದೇವರೇ ಸ್ವಾಮಿ, ಈ ಒಂದು ಸಮಯದಲ್ಲಿ ಈ ವಾಕ್ಯವನ್ನು ನೀನು ಆಶೀರ್ವದಿಸು, ಬಲಪಡಿಸು ರಾಜ. ಸೈತಾನನೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಡಿರಿ ಎಂಬುದ ವಿಷಯವನ್ನು ಕುರಿತು ನಾನು ಸಂದೇಶವನ್ನು ನೀಡುವಾಗ ತಂದೆ, ನೀನು ತಾನೇ ನನ್ನ ಜೊತೆಗಾರನಾಗಿದ್ದುಕೊಂಡು ಕಾಯ್ದು ಕಾಪಾಡಿ ನಡೆಸಪ್ಪ. ಅಪ್ಪ, ಈ ಒಂದು ಸಂದೇಶವನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನ ನೀನು ಆಶೀರ್ವದಿಸಿ ಬಲಪಡಿಸಿ ನಡೆಸೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಈ ದಿನದ ನನ್ನ ಸಂದೇಶದ ಮುಖ್ಯ ಶಿರೋನಾಮೆ, ಡು ನಾಟ್ ಕಾಂಪ್ರಮೈಸ್ ವಿತ್ ಸೇಟನ್, ಸೈತಾನನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳಬೇಡಿರಿ ಅಥವಾ ಹೊಂದಾಣಿಕೆಯನ್ನು ಮಾಡಿಕೊಳ್ಳಬೇಡಿರಿ ಎಂಬುದಾಗಿ. ಈ ಹೊಂದಾಣಿಕೆ ಎಂಬುದಾಗಿ ನಾವು ಪದವನ್ನು ಹೇಳಬೇಕಾದರೆ ಇದರ ಅರ್ಥ ಕನ್ನಡದಲ್ಲಿ ಅನೇಕ ರೀತಿಯಾದಂಥ ಅರ್ಥವನ್ನು ಕೊಡುವಂಥದ್ದಾಗಿರುತ್ತದೆ. ಹೊಂದಾಣಿಕೆ ಅಥವಾ ಒಪ್ಪಂದ ಅಥವಾ ರಾಜಿ ಮಾಡಿಕೊಳ್ಳುವುದು ಅಥವಾ ಒಪ್ಪಂದವನ್ನು ಮಾಡಿಕೊಳ್ಳುವುದು ಎಂಬುದಾಗಿ ಇದು ಅರ್ಥವನ್ನು ಕೊಡುವಂಥದ್ದಾಗಿರುತ್ತದೆ. ಸೈತಾನನು ನಮ್ಮೊಟ್ಟಿಗೆ ಅನೇಕ ಹೊಂದಾಣಿಕೆಗಳನ್ನು ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಆತನು ಮಾಡುವ ಆತನಾಗಿರ್ತಾನೆ. ಸೈತಾನನು ಒಮ್ಮೆಲೆ ನಮ್ಮನ್ನು ಗುಂಡಿಯೊಳಗೆ ಬೀಳಿಸುವುದಿಲ್ಲ. ಒಂದೊಂದು ಕ್ಷಣದಲ್ಲಿಯೂ ಒಂದೊಂದು ಬಾರಿಯೂ ಆತನು ಗುಂಡಿಯನ್ನು ನಿಧಾನವಾಗಿ ಅಗೆದು ನಮ್ಮನ್ನು ಅದರಲ್ಲಿ ಬೀಳಿಸುವಂಥವನಾಗಿರ್ತಾನೆ. ನಾವು ಬಿಟ್ಟು ಹೋಗುವುದು ನಮಗೇ ಗೊತ್ತಿರಲಾರದಂತೆ ಆ ಒಂದು ಗುಂಡಿಯೊಳಗೆ ನಮ್ಮನ್ನು ಬೀಳಿಸುವ ಪ್ರಯತ್ನವನ್ನು ಸೈತಾನನು ಮಾಡುವ ಆತನಾಗಿದ್ದಾನೆ. ಅನೇಕರು ನಾವು ಅಂದುಕೊಂಡಿದ್ದೇವೆ ಸೈತಾನನು ಎಂಬುದಾಗಿ ಹೇಳಬೇಕಾದರೆ ಅವನು ಒಬ್ಬ ವಿಚಿತ್ರವಾಗಿ ಕಾಣುವಂಥ ಒಬ್ಬ ಮನುಷ್ಯನು ಅಥವಾ ಎರಡು ಕೊಂಬುಗಳನ್ನು ಹೊಂದಿದ್ದು ಅವನ ಮುಖವು ವಿಚಿತ್ರವಾಗಿರುತ್ತದೆ ಎಂಬುದಾಗಿ. ಆದರೆ ಸುಂದರವಾದಂಥ ದೇವದೂತನ ವೇಷವನ್ನು ಹಾಕಿಕೊಂಡು ಬಂದು ಜನರೊಟ್ಟಿಗೆ ತಾನು ಸಂಧಾನವನ್ನು ಅಥವಾ ಹೊಂದಾಣಿಕೆಯನ್ನು ಮಾಡಿಕೊಳ್ಳೋದಕ್ಕೆ ಸೈತಾನನು ಪ್ರಯತ್ನವನ್ನು ಪಡುವಾತನಾಗಿರ್ತಾನೆ. ಆದುದರಿಂದ ಸೈತಾನನ ವಂಚನೆಗೆ ನೀವು ಒಳಗಾಗಬೇಡಿರಿ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿರ್ತದೆ. ಆತನ ಸವಿ ನುಡಿಯನ್ನು ಮಾತನಾಡಗೆ ಅವನ ಸವಿ ನುಡಿಗೆ ನಾವು ಕಿವಿಗೊಡುವುದು ಬೇಡ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿರ್ತದೆ. ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವಂಥವರಾಗಿದ್ದೇವೆ, ಅವಳನ್ನು ಸವಿ ಮಾತನಾಡುವಂತಹ ನುಡಿಯಿಂದ ಆತನು ವಂಚನೆಯನ್ನು ಮಾಡೋದನ್ನು ನಾವು ನೋಡುತ್ತೇವೆ. ಮತ್ತು ನಮಗೆ ಗೊತ್ತಿರಲಾರ್ದಂತೆ ಸಂಶಯದ ಒಂದು ಮಾತುಗಳ ಮೂಲಕವಾಗಿ ಆತನ ಹೊಂದಾಣಿಕೆಗೆ ನಮ್ಮನ್ನು ಹೊಂದಿಸಿಕೊಳ್ಳುವಂತೆ ಸೈತಾನನು ಪ್ರಯತ್ನವನ್ನು ಪಡುವಾತನಾಗಿದ್ದಾನೆ. ಆದಿಕಾಂಡದಲ್ಲಿ ಏದೆನ್ ತೋಟದಲ್ಲಿ ಅವಳಿಗೆ ಇದೇ ರೀತಿಯಾದಂಥ ಸಂಶಯದ ಮಾತುಗಳನ್ನು ಆಡಿ ಆತನು ಹೊಂದಾಣಿಕೆಯನ್ನು ಮಾಡಿಕೊಳ್ಳಲು ಪ್ರಯತ್ನಿಸಿದನು. ಅಲ್ಲಿ ಏನವ್ವ, ತೋಟದಲ್ಲಿರುವಂಥ ಎಲ್ಲ ಮರದ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ದೇವರು ನಿನಗೆ ಹೇಳಿರುವುದು ನಿಜವೋ ಎಂಬುದಾಗಿ ಕೇಳುವುದರ ಮೂಲಕವಾಗಿ, ಅಂದರೆ ಒಂದು ಸಂಶಯವನ್ನು ಹುಟ್ಟಿಸುವುದರ ಮೂಲಕ ಆತನು ನಮ್ಮೊಟ್ಟಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಾತನಾಗಿದ್ದಾನೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನನ್ನು ಆತನು ತನ್ನ ಒಂದು ಶೋಧನೆಗೆ ಒಳಪಡಿಸುವಾಗ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿಯನ್ನಾಗಿ ಮಾಡು ಎಂಬುದಾಗಿ ಆತನು ಯೇಸು ಕ್ರಿಸ್ತನಿಗೆ ಹೇಳೋದನ್ನು ನಾವು ಹೇಳಿದ್ದೇವೆ. ಅಂದರೆ ಸೈತಾನನ ಮಾತಿಗೆ ನಾವು ಮರುಳಾಗಬಾರದು. ನಾವು ಸೈತಾನನ ಮಾತುಗಳಿಗೆ ಮರುಳಾದರೆ ನಾವು ಆತನೊಟ್ಟಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋಗುವಂಥವರಾಗಿರುತ್ತೇವೆ. ಆದುದರಿಂದ ಸೈತಾನನೊಂದಿಗೆ ನಾವು ಹೊಂದಾಣಿಕೆಯನ್ನು ಮಾಡಿಕೊಳ್ಳಬಾರದು ಎಂಬುದಾಗಿ ಈ ದಿನದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಯಾವ ರೀತಿಯಾಗಿ ಇಸ್ರಾಯೇಲರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಫರೋಹನು ಕೇಳಿಕೊಳ್ಳೋದವರ ಒಂದು ವಿಷಯವನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಇಲ್ಲಿ ನಾವು ಐಗುಪ್ತ ದೇಶವನ್ನು, ಈ ಲೋಕಕ್ಕೆ ನಾವು ಅದನ್ನು ಸೂಚನೆ ಮಾಡ್ತಾ ಇದ್ದೇವೆ. ಫರೋಹನನ್ನು ಸೈತಾನನನ್ನು ಸೂಚಿಸುತ್ತದೆ, ಇಸ್ರಾಯೇಲರು ನಮ್ಮನ್ನು ಸೂಚಿಸುವಂಥದ್ದಾಗಿದೆ. ಕಾನಾನ್ ದೇಶವನ್ನು ಪರಲೋಕಕ್ಕೆ ಸೂಚನೆಯಾಗಿ ನಾನು ತೆಗೆದುಕೊಂಡಿದ್ದೇನೆ. ಇಸ್ರಾಯೇಲರನ್ನು ಕಳಿಸಿಬಿಡು ಎಂಬುದಾಗಿ ಯಾವಾಗ ಮೋಶೆಯು ಫರೋಹನ ಮುಂದೆ ಹೋಗಿ ತನ್ನ ವಿಜ್ಞಾಪನೆಯನ್ನು ಇಟ್ಟನೋ, ಆಗ ಫರೋಹನನ್ನು 4 ರೀತಿಯಾದಂಥ ಹೊಂದಾಣಿಕೆಗಳನ್ನು ಮೋಶೆಯೊಂದಿಗೆ ಮಾಡಿಕೊಳ್ಳೋದಕ್ಕೆ ಅವನು ಕೇಳಿಕೊಳ್ಳುವಂತನಾಗ್ತಾನೆ. ಅಥವಾ ಅವನ ಮಾತುಗಳ ಮೂಲಕವಾಗಿ ಅವನು ಆ ಹೊಂದಾಣಿಕೆಯನ್ನು ನಾವು ಮಾಡಿಕೊಳ್ಳೋಣ ಎಂಬುದಾಗಿ ಆತನು ಕೇಳುವಾತನಾಗಿದ್ದಾನೆ.
ಮೊದಲನೇದಾಗಿ ಯಾವ ಹೊಂದಾಣಿಕೆಯನ್ನು ಫರೋಹನನ್ನು ಮಾಡಿಕೊಂಡನು? ಫರೋಹನನ್ನು ಹೇಳ್ತಾನೆ ವಿಮೋಚನಾ ಕಾಂಡ 8ನೇ ಅಧ್ಯಾಯ 25ನೇ ವಚನದಲ್ಲಿ, ಎಕ್ಸಡಸ್ ಚಾಪ್ಟರ್ 8 ವರ್ಸಸ್ 25. ಇದರಲ್ಲಿ ಹೇಳುವ ಪ್ರಕಾರ, ನೀವು ಹೋಗಿ ಈ ದೇಶದೊಳಗೆ ನಿಮ್ಮ ದೇವರಿಗೆ ಯಜ್ಞವನ್ನು ಮಾಡಬಹುದು ಅಂದನು. ಅಂದರೆ ಇಲ್ಲಿ ಈಗಾಗಲೇ ನಾನು ಹೋಲಿಕೆಯನ್ನು ನಾನು ಮಾಡಿದ್ದೇನೆ, ಸೂಚನೆಯನ್ನು ಮಾಡಿದ್ದೇನೆ. ಈ ಲೋಕದೊಳಗೆ ಅಂತಂದರೆ ಈ ಒಂದು ದೇಶದೊಳಗೆ ಹೋಗಿ, ಯಾವ ದೇಶವನ್ನು ಕುರಿತಾಗಿ ಫರೋಹನನ್ನು ಹೇಳ್ತಾ ಇದ್ದಾನೆ? ಐಗುಪ್ತ ದೇಶವನ್ನು ಕುರಿತಾಗಿ ಆತನು ಹೇಳ್ತಾ ಇದ್ದಾನೆ. ಐಗುಪ್ತವು ಯಾವುದಕ್ಕೆ ಸೂಚನೆಯಾಗಿದೆ? ಈ ಲೋಕಕ್ಕೆ ಅದು ಸೂಚನೆಯಾಗಿರುತ್ತದೆ. ಆದ್ದರಿಂದ ಇಲ್ಲಿ ಹೇಳ್ತಾನೆ, ನೀವು ಹೋಗಿ ಈ ದೇಶದೊಳಗೆ ನೀವು ಯಜ್ಞ ಮಾಡಿ ಬರಬಹುದು ಎಂಬುದಾಗಿ ಹೇಳ್ತಾನೆ. ದೇವ ಜನರಿಗೋಸ್ಕರವಾಗಿ ಒಂದು ದೇಶವನ್ನು ಆತನು ಸಿದ್ಧ ಮಾಡಿದ್ದನು, ಕಾನಾನ್ ದೇಶವನ್ನು, ಅಂದರೆ ಪರಲೋಕವನ್ನು ನಮಗಾಗಿ ಸಿದ್ಧ ಮಾಡಿರುವಾಗ ಇಲ್ಲಿ ಫರೋಹನನು ಅಂದರೆ ಸೈತಾನನು ಹೊಂದಾಣಿಕೆಯನ್ನು ಮಾಡ್ಕೊಳ್ತಾ ಇದ್ದಾನೆ, ನೀವು ಈ ದೇಶದ ಒಳಗಡೆನೆ ನೀವು ಯಜ್ಞವನ್ನು ಸಮರ್ಪಣೆ ಮಾಡ್ರಿ ಎಂಬುದಾಗಿ. ಆದರೆ ಫರೋಹನು ಈ ದೇಶದೊಳಗೆ ಎಂಬುದಾಗಿ ಹೇಳುತ್ತಿರುವಾಗ ಅದು ಯಾವ ದೇಶ? ಅದು ಐಗುಪ್ತ ದೇಶವಾಗಿತ್ತು. ಸೈತಾನನ ವಂಚನೆ ಹೇಗೆಂದರೆ, ನೀವು ಆರಾಧನೆ ಮಾಡಬೇಡ ಎಂಬುದಾಗಿ ಆತನು ಹೇಳೋದಿಲ್ಲ, ಆದರೆ ಈ ದೇಶದೊಳಗೆ ಅಂದರೆ ಈ ಐಗುಪ್ತ ದೇಶದೊಳಗೆ, ಈ ಕತ್ತಲೆಯ ದೇಶದೊಳಗೆ, ಈ ದಾಸತ್ವದ ಒಂದು ದೇಶದೊಳಗೆ, ಈ ಕಟ್ಟಿ ಹಾಕುವಂಥ ದೇಶದೊಳಗೆ, ಈ ಬಂಧಿಸುವಂಥ ದೇಶದೊಳಗೆ ಹೋಗಿ ನೀವು ದೇವರಾಧನೆಯನ್ನು ಮಾಡಿ ಬನ್ನಿರಿ ಎಂಬುದಾಗಿ ಆತನು ಹೇಳುತ್ತಾನೆ. ದೇವರ ಮಕ್ಕಳು ಆರಾಧನೆಯನ್ನು ತಡೆಯುವಂಥ ಒಂದು ದೇಶದಲ್ಲಿ ಆತನು ನೀವು ಹೋಗಿ ಆರಾಧನೆಯನ್ನು ಮಾಡಿಕೊಂಡು ಬನ್ನಿರಿ ಎಂಬುದಾಗಿ ಆತನು ಹೇಳೋದನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಸಬ್ಬತ್ ದಿನದಲ್ಲಿ ಆರಾಧನೆ ಮಾಡಿರಿ, ಆದರೆ ಮನೆಗೆ ಬರುತ್ತಿದ್ದಂತೆ ನಿಮ್ಮ ಹಳೆಯ ಚಟುವಟಿಕೆಗಳಿಗೆ ನೀವು ಒಳಗಾಗಿರಿ. ನೋಡಿ ಯಾವ ರೀತಿಯಾಗಿ ನಮ್ಮ ಜೀವಿತಕ್ಕೆ, ನಮ್ಮ ಆತ್ಮಿಕ ಜೀವಿತಕ್ಕೆ ಇದು ಅಪ್ಲೈ ಆಗುವಂಥದ್ದಾಗಿದೆ. ಅಂದರೆ ನೀವು ಸಬ್ಬತ್ ದಿನದಲ್ಲಿ ಆರಾಧನೆಗೆ ಹೋಗಿರಿ, ಆದರೆ ಮನೆಗೆ ಬರ್ತಾ ಇದ್ದಂತೆ ನಿಮ್ಮ ಹಳೆಯ ಜೀವಿತವನ್ನು ನೀವು ಮರುಕಳಿಸಿರಿ ಎಂಬುದಾಗಿ ಸೈತಾನನು ಹೊಂದಾಣಿಕೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆದರೆ ಐಗುಪ್ತವು ಈ ದೇಶಕ್ಕೆ ಮರಳಿ ಬರುವುದನ್ನು ಅದು ಸೂಚಿಸುವಂಥದ್ದಾಗಿರ್ತದೆ. ಅಂದರೆ ಈ ಲೋಕಕ್ಕೆ, ಲೌಕಿಕವಾದಂಥ ಜೀವಿತಕ್ಕೆ ನಾವು ಮರಳಿ ಬರೋದನ್ನು ಇದು ನಮಗೆ ಸೂಚನೆ ಮಾಡುವಂಥದ್ದಾಗಿರ್ತದೆ. ಈ ಐಗುಪ್ತದಲ್ಲೇ ಅಂದರೆ ಲೌಕಿಕತೆಯಲ್ಲೇ ಇದ್ದುಕೊಂಡು ದೇವರಾಧನೆಯನ್ನು ಮಾಡುವುದು ಸಾಧ್ಯವಿಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ. ಅಂದರೆ ಲೌಕಿಕವಾದಂಥ ಗುಣಗಳನ್ನು ನಮ್ಮಲ್ಲಿ ಇರಿಸಿಕೊಂಡು ನಾವು ಇದೇ ಬಾಯಿಂದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವುದು, ಇದೇ ಬಾಯಿಗಳಿಂದ ಲೌಕಿಕವಾದ ಬೇರೆ ಒಂದು ಹಾಡುಗಳನ್ನು ಹಾಡುವುದು, ಈ ರೀತಿಯಾಗಿ ಸೈತಾನನು ನಮ್ಮೊಟ್ಟಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳೋದಕ್ಕೆ ಆತನು ಪ್ರಯತ್ನವನ್ನು ಪಡುವಂಥವನಾಗಿದ್ದಾನೆ. ಯಾವ ರೀತಿಯಾಗಿ ಕಮಲವು ಕೆಸರಿನಲ್ಲಿ ಇದ್ದರೂ ಆ ಕೆಸರು ಆ ಕಮಲಕ್ಕೆ ಅಂಟಿಕೊಳ್ಳದಂತೆ ಅದು ಇರುತ್ತದೋ, ಯಾವ ರೀತಿಯಾಗಿ ಸಮುದ್ರದಲ್ಲಿರುವಂತಹ ಮೀನು ಆ ಉಪ್ಪು ಅದಕ್ಕೆ ಅಂಟಿಕೊಳ್ಳದಂತೆ ಅದು ಅದರ ಜೀವನವನ್ನು ನಡೆಸ್ತದೋ, ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಇದ್ದುಕೊಂಡು ಲೌಕಿಕವಾದ ವಿಚಾರಗಳಿಗೆ ನಮ್ಮನ್ನು ನಾವು ಒಳಪಡಿಸದೆ, ನಾವು ಈ ಲೋಕದೊಳಗೆ ಇದ್ದುಕೊಂಡು ನಮ್ಮ ಯಜ್ಞಗಳನ್ನು ನಾವು ಅರ್ಪಿಸದೆ, ನಾವು ಪರಲೋಕದ ಭಾವದವರಾಗಿ ನಾವೇನು ಮಾಡಬೇಕಾಗಿದೆ? ನಮ್ಮ ಯಜ್ಞಗಳನ್ನು ಅರ್ಪಿಸಬೇಕಾಗಿದೆ. ನಾವೇನು ಮಾಡಬೇಕಾಗಿದೆ? ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಬರುವಂತಹ ಮಾರ್ಗವನ್ನು ನಾವು ಮಾಡಬೇಕಾಗಿದೆ. ಎರಡನೇದಾಗಿ ಯಾವ ಒಂದು ಸಂಧಾನವನ್ನು ಫರೋಹನನ್ನು ಮಾಡಿಕೊಂಡನು ಎಂಬುದಾಗಿ ನಾವು ನೋಡಿಕೊಳ್ಳೋಣ. ವಿಮೋಚನಾ ಕಾಂಡ 8ನೇ ಅಧ್ಯಾಯ 28ನೇ ವಚನದಲ್ಲಿ, ಎಕ್ಸಡಸ್ ಚಾಪ್ಟರ್ 8:28, ಅದರಲ್ಲಿ ಈ ರೀತಿಯಾಗಿ ಹೇಳ್ತದೆ, ಆದರೆ ನೀವು ಬಹಳ ದೂರ ಹೋಗಬೇಡಿರಿ ಎಂಬುದಾಗಿ. ಫರೋಹನನು ಮೊದಲನೇದಾಗಿ ಈ ದೇಶದೊಳಗಡೆಯೇ ನೀವು ಯಜ್ಞವನ್ನು ಸಮರ್ಪಿಸಿರಿ ಎಂಬುದಾಗಿ ಹೇಳಿದನು. ಎರಡನೆಯದಾಗಿ ಆತನು ಹೇಳ್ತಾ ಇದ್ದಾನೆ, ನೀವು ಬಹಳ ದೂರ ಹೋಗಬೇಡ್ರಿ ಎಂಬುದಾಗಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಐಗುಪ್ತ ದೇಶದಲ್ಲಿ ಯಜ್ಞಗಳನ್ನು ಸಮರ್ಪಿಸುವುದು ಕಾನೂನು ಇರಲಿಲ್ಲ, ಅಲ್ಲಿ ನಿಷಿದ್ಧವಾಗಿತ್ತು. ಆದ್ರೂ ಅವನೇನು ಹೇಳ್ತಾ ಇದ್ದಾನೆ, ನೀವು ಬಹಳ ಹತ್ತಿರವಾಗಿ ನನ್ನ ಕೈಗೆ ಸಿಗುವಷ್ಟು ದೂರ ಮಾತ್ರ ನೀವು ಹೋಗಬೇಕು, ಬಹಳ ದೂರ ನೀವು ಹೋಗಬೇಡ್ರಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಏನು ಬಹಳ ದೂರ ಹೋಗಬೇಡ್ರಿ ಎಂಬುದಾಗಿ ಹೇಳಿದರೆ ಏನು ಅರ್ಥ ಎಂಬುದಾಗಿ ನಾವು ನೋಡುವಾಗ, ನೀವು ಪ್ರಾರ್ಥನೆಯನ್ನು ಮಾಡಿರಿ. ಸೈತಾನನ ಏನು ಹೇಳ್ತಾನೆ? ನೀವು ಪ್ರಾರ್ಥನೆಯನ್ನು ಮಾಡಿರಿ, ಮಾತ್ರ ಮಾಡಬೇಡ್ರಿ ಅಂತ ನಾನು ಹೇಳೋದಿಲ್ಲ, ಆದರೆ ಬಹಳವಾಗಿ ನೀವು ಪ್ರಾರ್ಥನೆಯನ್ನು ಮಾಡಬೇಡ್ರಿ. ಪರಿಶುದ್ಧರಾಗಿರ್ರಿ, ಆದರೆ ಅತಿ ಪರಿಶುದ್ಧರಾಗಿ ನೀವು ಬದುಕಬೇಡ್ರಿ ಎಂಬುದಾಗಿ ಸಹಿತ ನಾನು ಹೇಳ್ತೇನೆ. ಸತ್ಯವೇದವನ್ನು ನೀವು ಓದ್ರಿ,
ಆದರೆ ಕ್ಯಾಲೆಂಡರ್ನಲ್ಲಿರುವಂಥ ಒಂದೇ ಒಂದು ವಾಕ್ಯನ ಓದ್ಕೊಂಡ್ರೆ ಸಾಕು, ಆ ವಾಕ್ಯ ಇಡೀ ದಿನಕ್ಕೆ ನಿಮಗೆ ಅದು ಬರುವಂಥದ್ದಾಗಿದೆ ಎಂಬುದಾಗಿ ಆತನು ನಮಗೆ ಊದುವಂಥವನಾಗಿರ್ತಾನೆ. ಉಪವಾಸಗಳನ್ನು ನೀವು ಮಾಡಿರಿ, ಆದರೆ ಒಂದು ಹೊತ್ತು ಮಾತ್ರ ಉಪವಾಸ ಮಾಡಿದರೆ ಸಾಕು, ಅದು ನಿಮ್ಮ ಆತ್ಮಿಕ ಜೀವಿತವನ್ನು ಅದು ನಡೆಸುವಂಥದ್ದಾಗಿರ್ತದೆ ಎಂಬುದಾಗಿ ಹೇಳುತ್ತಾರೆ. ಅಂದರೆ ಸೈತಾನನು ಹೇಳ್ತಾನೆ, ದೂರ ಹೋಗ್ರಿ, ಆದರೆ ಬಹಳ ದೂರ ನೀವು ಹೋಗಬೇಡ್ರಿ, ನೀವು ನನಗೆ ಹತ್ತಿರವಾಗೇ ಇರ್ರಿ. ಯಾವ ರೀತಿಯಾಗಿ ಫರೋಹನನು ಬಹಳ ದೂರ ನೀವು ಹೋಗಬೇಡ್ರಿ, ನಾನು ಹಿಡಿಯುವಷ್ಟು ದೂರದಲ್ಲಿ ನೀವು ಹೋಗಿ ನೀವು ದೇವಾರಾಧನೆ ಮಾಡಿರಿ ಎಂಬುದಾಗಿ ಹೇಳಿದನು. ಅದೇ ರೀತಿಯಾಗಿ ಸೈತಾನನು ನಮ್ಮನ್ನು ವಂಚನೆಯನ್ನು ಮಾಡುವಂತನಾಗಿದ್ದಾನೆ, ನಮ್ಮೊಟ್ಟಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥವನಾಗಿದ್ದಾನೆ. ನೀವು ಬಹಳ ದೂರ ಅಷ್ಟು ದೂರ ನೀವು ಹೋಗ್ಬಿಡಬೇಡಿ, ನನಗೆ ಕೈಗೆ ಸಿಗುವಷ್ಟು ದೂರ ಮಾತ್ರ ನೀವು ಹೋಗಿರಿ ಎಂಬುದಾಗಿ ಇಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಬಹಳ ದೂರ ಹೋಗಬೇಡ್ರಿ, ನೀವು ಆತ್ಮಿಕತೆಯನ್ನು ಮಿತಿಮೀರಿ ನೀವು ಹೋಗಬೇಡ್ರಿ ನೀವು ಎಂಬುದಾಗಿ ಎಂದು ಸೈತಾನನು ನಮ್ಮ ಸುತ್ತ ಒಂದು ಬೇಲಿಯನ್ನು ಅವನು ಹಾಕೋದಕ್ಕೆ ಆತನು ಪ್ರಯತ್ನವನ್ನು ಮಾಡುವ ಆತನಾಗಿರ್ತಾನೆ. ಮೂರನೇದಾಗಿ ನಾವು ಯಾವ ರೀತಿಯಾದಂಥ ಸಂಧಾನವನ್ನು ಫರೋಹನನ್ನು ಮಾಡಿದ್ನು ಎಂಬುದಾಗಿ ನಾವು ನೋಡಬೇಕಾದ್ರೆ ವಿಮೋಚನಾ ಕಾಂಡ 10ನೇ ಅಧ್ಯಾಯ 11ನೇ ವಚನದಲ್ಲಿ ಈ ರೀತಿಯಾಗಿ ತಿಳಿಸುವಂಥದ್ದಾಗಿರ್ತದೆ, ನಿಮ್ಮಲ್ಲಿ ಗಂಡಸರು ಮಾತ್ರ ಹೋಗಲಿ ಎಂಬುದಾಗಿ. ಮೊದಲನೇದಾಗಿ ಆತನು ಹೇಳ್ತಾನೆ, ಈ ದೇಶದ ಒಳಗಡೆ ಮಾತ್ರ ಹೋಗಿ ನೀವು ಯಜ್ಞವನ್ನು ಸಮರ್ಪಿಸಿರಿ ಎಂಬುದಾಗಿ. ಎರಡನೆಯದಾಗಿ ಹೇಳ್ತಾನೆ ಆತನು, ನೀವು ಬಹಳ ದೂರ ಹೋಗಬೇಡ್ರಿ, ನನ್ನ ಕೈಗೆ ಸಿಗುವಷ್ಟು ಹತ್ತಿರದಲ್ಲಿ ನೀವಿದ್ದು ದೇವರಾಧನೆಯನ್ನು ಮಾಡಿರಿ ಎಂಬುದಾಗಿ. ಮೂರನೇದಾಗಿ ಆತನು ಹೇಳ್ತಾ ಇದ್ದಾನೆ, ನೀವೇನು ಮಾಡಿರಿ, ನಿಮ್ಮಲ್ಲಿ ಗಂಡಸರು ಮಾತ್ರ ಹೋಗಿರಿ. ಯಾವ ರೀತಿಯಾದಂಥ ಹೊಂದಾಣಿಕೆಯನ್ನು ಸೈತಾನನು ನಮ್ಮೊಟ್ಟಿಗೆ ಮಾಡಿಕೊಳ್ಳಲಿದ್ದಾನೆ ಎಂಬುದಾಗಿ ಇದರಲ್ಲಿ ನಾವು ನೋಡ್ಬೋದು. ಗಂಡಸರು ಮಾತ್ರ 3 ದಿನ ಆರಾಧನೆಯನ್ನು ಮಾಡಿ ಬರಲಿ, ಇಡೀ ಕುಟುಂಬ ಹೋದರೆ ಅವರು ಮತ್ತೆ ಹಿಂದಿರುಗಿ ಬರೋದಿಲ್ಲ ಅನ್ನೋದೊಂದು ಆ ಒಂದು ಫರೋಹನ ಆಲೋಚನೆಯಾಗಿತ್ತು. ಹೆಂಗಸರು ಇಲ್ಲಿದ್ದರೆ, ಮಕ್ಕಳು ಇಲ್ಲಿದ್ದರೆ ಮತ್ತೆ ಗಂಡಸರು ಏನು ಮಾಡ್ತಾರೆ, ಆರಾಧನೆಯನ್ನು ಮುಗಿಸಿ ಹಿಂದಿರುಗಿ ಬರ್ತಾರೆ ಎಂಬುದಾಗಿ ಅವನ ಆಲೋಚನೆ ಪ್ರಕಾರವಾಗಿ ಫರೋಹನ ಹೇಳ್ತಾನೆ, ನಿಮ್ಮಲ್ಲಿ ಗಂಡಸರು ಮಾತ್ರ ನೀವು ಹೋಗಿ ಆರಾಧನೆಯನ್ನು ಮಾಡಿಕೊಂಡು ಬನ್ನಿರಿ ಎಂಬುದಾಗಿ ಇಲ್ಲಿ ಹೇಳ್ತಾನೆ. ಇಂದಿಗೂ ಸಹ ಸೈತಾನನು ನಮ್ಮನ್ನು ಅದೇ ರೀತಿಯಾದ ಹೊಂದಾಣಿಕೆಗೆ ಹೋಲಿಸುವಂಥವನಾಗಿದ್ದಾನೆ. ಹೇಗಪ್ಪ ಅಂದರೆ, ನೀವು ಇಡೀ ಕುಟುಂಬವಾಗಿ ನೀವು ದೇವರಾಧನೆಗೆ ಹೋಗೋದು ಬೇಡ, ಇಡೀ ಕುಟುಂಬವಾಗಿ ನೀವು ಸಭೆಗಳಿಗೆ ಹೋಗೋದು ಬೇಡ, ನಿಮ್ಮ ಮನೆಯಲ್ಲಿ ಗಂಡಸರು ಒಬ್ಬರು ಮಾತ್ರ ಆರಾಧನೆಗೆ ಹೋದರೆ ಸಾಕು, ಅಥವಾ ಹೆಂಡತಿ ಮಾತ್ರ ಆ ಆರಾಧನೆಗೆ ಹೋದರೆ ಸಾಕು ಎಂಬುದಾಗಿ ನಮ್ಮ ಮನವನ್ನು ಆತನು ಒಲಿಸುವ ಆತನಾಗಿರ್ತಾನೆ. ಇದು ಸೈತಾನನು ಕುಟುಂಬವನ್ನು ಒಡೆಯುವಂಥ ಒಂದು ವಿಧಾನವಾಗಿರ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರೈಸ್ತರಾದಂಥ ನಮ್ಮಲ್ಲಿ ಶಿಸ್ತು ಅನ್ನೋದು ಇಲ್ಲ. ಯಾಕಪ್ಪ ಅಂತಂದರೆ, ಮೊದಲನೇ ವಾರದಲ್ಲಿ ಗಂಡ ಸಭೆಗೆ ಹೋಗ್ತಾನೆ, 2ನೇ ವಾರದಲ್ಲಿ ಹೆಂಡತಿ ಸಭೆಗೆ ಹೋಗ್ತಾಳೆ, 3ನೇ ವಾರದಲ್ಲಿ ಮಕ್ಕಳು ಸಭೆಗೆ ಹೋಗ್ತಾರೆ, 4ನೇ ವಾರದಲ್ಲಿ ಯಾರೂ ಸಭೆಗೆ ಹೋಗೋದಿಲ್ಲ. ಈ ರೀತಿಯಾಗಿ ಇಡೀ ಕುಟುಂಬವು ಹೋಗಿ ದೇವರಾಧನೆಯನ್ನು ಮಾಡೋದಕ್ಕೆ ಸೈತಾನನು ಖಂಡಿತವಾಗಿ ನಮಗೆ ಅಪ್ಪಣೆಯನ್ನು ಆತನು ಕೊಡುವುದಿಲ್ಲ. ಯಾಕೆಂದರೆ ನಾವು ಆತನೊಟ್ಟಿಗೆ ಹೊಂದಾಣಿಕೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಕೆಲವು ಕುಟುಂಬಗಳಲ್ಲಿ ಗಂಡ ಮೆಥೋಡಿಸ್ಟ್ ಸಭೆಗೆ ಹೋದರೆ ಹೆಂಡತಿ ಮತ್ತೊಂದು ಸಭೆಗೆ ಹೋಗ್ತಾರೆ, ಇನ್ನೊಬ್ಬರು ಮಕ್ಕಳುಗಳು ಇನ್ನೊಂದು ಸಭೆಗೆ ಹೋಗ್ತಾರೆ. ಈ ರೀತಿಯಾಗಿ ಒಂದೇ ಮನೆಯಲ್ಲಿ ಅನೇಕ ಸಭೆಗಳಿಗೆ ಹೋಗುವಂಥ ಜನರನ್ನು ನಾವು ನೋಡ್ತಾ ಇದ್ದೇವೆ. ಕುಟುಂಬವಾಗಿ ಒಂದೇ ಸಭೆಗೆ ನೀವು ಹೋಗಬೇಕು. ಯಾವುದು ಸತ್ಯ ಸಭೆಯೋ ಆ ಸಭೆಗೆ ನಾವು ಇಡೀ ಕುಟುಂಬವಾಗಿ ಹೋಗಿ ದೇವರ ಆಲಯದಲ್ಲಿ ಆರಾಧನೆಯನ್ನು ನಾವು ಮಾಡಬೇಕಾಗಿದೆ. ಇದು ಸೈತಾನನು ಕುಟುಂಬವನ್ನು ಒಡೆಯುವಂಥ ಒಂದು ವಿಧಾನವಾಗಿರ್ತದೆ. ಸೈತಾನನೊಂದಿಗೆ ಈ ಒಂದು ಹೊಂದಾಣಿಕೆಗೆ ನಾವು ಹೋಗಲೇಬಾರದು. ಕುಟುಂಬವಾಗಿ ದೇವರೊಂದಿಗೆ ನಾವು ನಡೆಯಬೇಕು. ಆಗಲೇ ದೇವರ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. 4ನೇದಾಗಿ ಯಾವ ಒಂದು ಹೊಂದಾಣಿಕೆಯನ್ನು ಫರೋಹನು ಇಸ್ರಾಯೇಲರೊಟ್ಟಿಗೆ ಮಾಡಿಕೊಂಡನು ಎಂಬುದಾಗಿ ನಾವು ನೋಡಬೇಕಾದ್ರೆ, ವಿಮೋಚನಾ ಕಾಂಡ 10ನೇ ಅಧ್ಯಾಯ 24ರಿಂದ 27 ವಚನಗಳನ್ನು ನಾವು ಓದಿಕೊಳ್ಳುವಾಗ, ಎಕ್ಸೋಡಸ್ ಚಾಪ್ಟರ್ 10 24-27 ಇಲ್ಲಿ ಜನರು ಹೋಗಲಿ, ಅವರ ಪ್ರಾಣಿಗಳು ಬೇಡ, ಅಂದರೆ ಕುರಿ ದನಗಳು ಇವುಗಳನ್ನು ಅವರು ಕರೆದುಕೊಂಡು ಹೋಗೋದು ಬೇಡ ಎಂಬುದಾಗಿ ಆತನು ಹೇಳುವ ಆತನಾಗಿದ್ದಾನೆ. ಮೊದಲನೇದಾಗಿ ಈ ದೇಶದ ಒಳಗಡೆ ಮಾತ್ರ ನೀವು ಹೋಗಿ ದೇವರಾಧನೆಯನ್ನು ಮಾಡಿರಿ ಎಂಬುದಾಗಿ ಹೇಳಿದನು. ಎರಡನೆಯದಾಗಿ ಬಹಳ ದೂರ ನೀವು ಹೋಗ್ಬಿಡಿ, ಹತ್ತಿರದಲ್ಲಿ ನನ್ನ ಕೈಗೆ ಸಿಗುವಷ್ಟು ದೂರ ಮಾತ್ರ ನೀವು ಹೋಗಿರಿ ಎಂಬುದಾಗಿ ಹೇಳಿದನು. ಮೂರನೇದಾಗಿ ನೀವು ಗಂಡಸರು ಮಾತ್ರ ಹೋಗಿ ದೇವರಾಧನೆಯನ್ನು ಮಾಡಿ ಬನ್ನಿರಿ ಎಂಬುದಾಗಿ ಹೇಳಿದನು. 4ನೇದಾಗಿ ಹೇಳ್ತಾ ಇದ್ದೇನೆ, ಜನರು ಮಾತ್ರ ಹೋಗಲಿ,
ಅವರ ಎಲ್ಲ ಪಶುಗಳು, ಕುರಿ, ದನಗಳೆಲ್ಲ ಇಲ್ಲೇ ಇರಲಿ ಎಂಬುದಾಗಿ ಆತನು ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನಮ್ಮ ಎಲ್ಲ ಸೊತ್ತು ದೇವರದಾಗಿರುತ್ತೆ. ಯಾರದಾಗಿದೆ? ನಮ್ಮ ಎಲ್ಲ ಸೊತ್ತು ಅದು ದೇವರದಾಗಿರ್ತದೆ. ಅದನ್ನು ಸೈತಾನ ಏನು ಹೇಳ್ತಾನೆ? ನೀನು ಆರಾಧನೆ ಮಾಡು, ಆದರೆ ಕಾಣಿಕೆ ಮಾತ್ರ ನೀನು ಕೊಡಬೇಡ. ನೀನೇನು ಮಾಡಬೇಡ, ನೀನು ಹೋಗು, ನೀನು ಆರಾಧನೆ ಮಾಡು, ಆದರೆ ಕಾಣಿಕೆಯನ್ನು ಮಾತ್ರ ನೀನು ಕೊಡಬೇಡ. ಆರಾಧಿಸು, ನಿನ್ನ ಸಭೆಗೆ ತಪ್ಪದೆ ಬಾ, ಆದರೆ ದಶಮ ಭಾಗವನ್ನು ಮಾತ್ರ ನೀನು ಕೊಡಬೇಡ. ಯಾವ ರೀತಿಯಾದಂಥ ಜನರಲ್ಲಿ ಆತನು ಹೊಂದಾಣಿಕೆಯನ್ನು ಮಾಡ್ಕೊಳ್ತಾನೆ. ನೀನು ಬಹಳ ದೂರ ಹೋಗಬೇಡ, ನೀನು ಹತ್ತಿರವಾಗೇ ನೀನು ಇರು. ನೀನು ಏನು ಮಾಡು, ನಿಮ್ಮೆಲ್ಲ ಜನರು ಹೋಗಲಿ, ಆದರೆ ನಿನ್ನ ಕುರಿ ದನಗಳು ಮಾತ್ರ ಇಲ್ಲಿರಲಿ. ಯಾವುದರಿಂದ ಇಸ್ರಾಯೇಲರಿಗೆ ಅವರಿಗೆ ಕಾಣಿಕೆ ಅಥವಾ ಅವರಿಗೆ ಬೇಕಾದಂಥ ಒಂದು ಸಂಪಾದನೆ ಬರುತ್ತಾ ಇತ್ತೋ ಅದನ್ನು ನೀವು ಇಲ್ಲೇ ಬಿಟ್ಟು ಹೋಗ್ರಿ. ನೀವು ಬರೀ ಹೆಂಗಸರು ಗಂಡಸರು ನಿಮ್ಮ ಇಡೀ ಜನರಿಗೆ ಮಾತ್ರ ನೀವು ಹೋಗ್ರಿ ಎಂಬುದಾಗಿ ಆತನು ಹೊಂದಾಣಿಕೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಇದರಿಂದ ಅವರಿಗೆ ಯಾವುದೇ ರೀತಿಯಾದಂಥ ಕಾಣಿಕೆಗಳನ್ನಾಗಲಿ ದಶಮ ಭಾಗವನ್ನಾಗಲಿ ದೇವರಿಗೆ ಕೊಡೋದಕ್ಕೆ ಆಗಬಾರ್ದು. ಆ ರೀತಿಯಲ್ಲಿ ಒಂದು ಹೊಂದಾಣಿಕೆಯನ್ನು ಈತನು ಮಾಡಿಕೊಳ್ಳುತ್ತಾ ಇದ್ದಾನೆ. ಆರಾಧಿಸುವಂಥ ಸಭೆಗೆ ತಪ್ಪದೆ ನಾವು ಹೋಗಬೇಕಾಗಿದೆ. ಆದ್ದರಿಂದ 3 ದಿನ ಪ್ರಯಾಣ ಮಾಡಿ ಅಲ್ಲಿ ದೇವರಿಗೆ ಯಜ್ಞ ಬಲಿಗಳನ್ನು ಸಮರ್ಪಿಸಬೇಕಾದ್ರೆ ಫರೋಹನು ಹೇಳ್ತಾ ಇದ್ದಾನೆ, ನಿನ್ನ ಸೊತ್ತನ್ನೆಲ್ಲ, ನೀನು ಕುರಿದನಗಳನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ರಿ ಎಂಬುದಾಗಿ. ಯಜ್ಞವಾಗಿ ಅರ್ಪಿಸೋದಕ್ಕೆ ಮುಖ್ಯವಾಗಿ ಕುರಿ ದನಗಳು ಬೇಕಾಗಿತ್ತು ಅವರಿಗೆ. ಆದರೆ ಇಲ್ಲಿ ಸೈತಾನನ ಏನು ಹೇಳ್ತಾ ಇದ್ದಾನೆ ಅಥವಾ ಫರೋಹನನ್ನು ಏನು ಹೇಳ್ತಾ ಇದ್ದಾನೆ? ನಿಮ್ಮ ಕುರಿ ದನಗಳನ್ನು ಎಲ್ಲ ಪಶು ಪಕ್ಷಿಗಳನ್ನು ನೀವು ಇಲ್ಲೇ ಬಿಟ್ಟು ನೀವು ಹೋಗ್ರಿ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. ಯಜ್ಞಕ್ಕೆ ಪ್ರಾಣಿ ಬೇಕು, ಆದರೆ ನೀವು ಮಾತ್ರ ಹೋಗ್ರಿ ಎಂಬುದಾಗಿ ಫರೋಹನನು ಜನರಿಗೆ ಹೇಳೋದನ್ನು ನಾವು ಕೇಳ್ತಾ ಇದ್ದೀವಿ. ಮೋಶೆ ಈ ಒಂದು ಹೊಂದಾಣಿಕೆಗೆ ಆತನು ಒಪ್ಪಿಗೆಯನ್ನು ಸೂಚಿಸಲಿಲ್ಲ. ಈ ರೀತಿಯಾಗಿ ಸಂಧಾನ ಅಥವಾ ಹೊಂದಾಣಿಕೆಗಳ ವಿಷಯಗಳಿಗೆ ನಾವು ಒಳಗಾಗಬಾರದು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿರ್ತದೆ. ಇಲ್ಲಿ ಯಾವ ರೀತಿಯಾಗಿ ಫರೋಹನನ್ನು ಇಸ್ರಾಯೇಲರೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾನೋ ಅದೇ ರೀತಿಯಾಗಿ ಸೈತಾನನು ನಮ್ಮ ಜೀವಿತಗಳಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾನೆ. ನೀನು ಈ ರೀತಿಯಾಗಿ ಮೋಸವನ್ನು ಮಾಡಿದ್ರೆ ಇದರಿಂದ ಇಷ್ಟು ಹಣ ನಿನಗೆ ಸಿಗುವಂಥದ್ದಾಗಿರ್ತದೆ ಎಂಬುದಾಗಿ ಹೊಂದಾಣಿಕೆಯನ್ನು ನಮ್ಮಲ್ಲಿ ಮಾಡಿಕೊಳ್ಳುವತನಾಗಿದ್ದಾನೆ. ನೀನು ಈ ದಿನದಲ್ಲಿ ಸಬ್ಬತ್ತನ್ನು ಬಿಟ್ಟು ಕೆಲಸಕ್ಕೆ ನೀನು ಹೋಗುವುದಾದರೆ ಇಷ್ಟು ಮಾಮೂಲಿ ದಿನಗಳಿಗಿಂತ ಹೆಚ್ಚಾದ ಸಂಬಳವನ್ನು ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಜನರ ಮನಸ್ಸಿನಲ್ಲಿ ಹೊಂದಾಣಿಕೆಯನ್ನು ಆತನು ಮಾಡಿಕೊಳ್ಳುವ ಆತನಾಗಿದ್ದಾನೆ. ನಿನ್ನ ದಶಮ ಭಾಗದಲ್ಲಿ ಇಷ್ಟು ಹಣವನ್ನು ನೀನು ಉಳಿಸಿಕೊಳ್ಳುವುದಾದರೆ ಇದು ನಿನಗೆ ಹೆಚ್ಚಾಗಿ ನಿನಗೆ ದೊರೆಯುವಂಥದ್ದಾಗಿದೆ ಎಂಬುದಾಗಿ ಜನರೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವ ಆತನಾಗಿದ್ದಾನೆ ಸೈತಾನನು. ಆದುದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಸೈತಾನನೊಂದಿಗೆ ನೀವು ಹೊಂದಾಣಿಕೆಯನ್ನು ನೀವು ಮಾಡಿಕೊಳ್ಳಬೇಡಿರಿ. ಯಾಕೆಂದರೆ ಯಾವುದೇ ವಿಚಾರವಾಗಿ ನಾವು ಸೈತಾನನೊಟ್ಟಿಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದಾದರೆ ಸೈತಾನನು ನಮ್ಮನ್ನು ಏನು ಮಾಡ್ತಾನೆ? ನಾಶನದ ಮಾರ್ಗಕ್ಕೆ ಆತನು ನಡೆಸುವ ಆತನಾಗಿದ್ದಾನೆ. ಯಾಕೆಂದರೆ ದೇವರ ವಾಕ್ಯವು ಹೇಳುತ್ತದೆ, ಪಾಪವು ಕೊಡುವ ಸಂಬಳ ಮರಣವಾಗಿದೆ ಎಂಬುದಾಗಿ. ಆ ಮರಣವನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಿದ್ಧರಾಗಿರಬಾರ್ದು. ಯಾಕೆಂದರೆ ಅದು ಪಾಪದ ಒಂದು ಮರಣವಾಗಿರ್ತದೆ. ನಮ್ಮ ದೃಷ್ಟಿ ಯಾವಾಗಲೂ ನಿತ್ಯ ಜೀವವನ್ನು ಪಡೆಯುವುದರ ಕಡೆಗೆ, ಸ್ವರ್ಗವನ್ನು ಅಂದರೆ ಕಾನಾನ್ ದೇಶವನ್ನು ಅಂದರೆ ಸ್ವರ್ಗವನ್ನು ಪಡೆಯುವುದರ ಕಡೆಗೆ ನಮ್ಮ ದೃಷ್ಟಿಯನ್ನು ನಾವು ಹರಿಸಬೇಕು. ಯಾವಾಗಲೂ ನಾವು ಮೇಲೆ ನೋಡುವಂಥವರಾಗಿರಬೇಕು. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ ಎಂಬುದಾಗಿ ದೇವರ ವಾಕ್ಯವು ಹೇಳಿರೋ ಪ್ರಕಾರ ನಮ್ಮ ದೃಷ್ಟಿ ಯಾವಾಗಲೂ ಕ್ರಿಸ್ತನನ್ನು ದೃಷ್ಟಿಸುತ್ತಾ ಇರಬೇಕು. ಯೇಸು ಸ್ವಾಮಿ ಪ್ರತಿಯೊಂದು ವಿಚಾರಗಳಲ್ಲಿಯೂ ನಮಗೆ ನಾವು ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು, ನಮ್ಮ ಕ್ರೈಸ್ತಿಯ ಕುಟುಂಬವನ್ನು ಯಾವ ರೀತಿಯಾಗಿ ನಾವು ಕಟ್ಟಿಕೊಳ್ಳಬೇಕು, ಪ್ರತಿಯೊಂದೊಂದರಲ್ಲೂ ಆತನು ಉದಾಹರಣೆಯನ್ನು ತೋರಿಸಿಕೊಟ್ಟು ಹೋಗಿದ್ದಾನೆ. ಪ್ರಾರ್ಥನೆ ಮಾಡುವ ವಿಚಾರದಲ್ಲಿ ಆತನು ನಮಗೆ ಕಲಿಸಿಕೊಟ್ಟು ಹೋಗಿದ್ದಾನೆ. ಮತ್ತೊಬ್ಬರಿಗೆ ಸೇವೆ ಮಾಡುವ ವಿಚಾರದಲ್ಲಿ ಕಲಿಸಿಕೊಟ್ಟು ಹೋಗಿದ್ದಾನೆ. ಉಪವಾಸ ಪ್ರಾರ್ಥನೆ ಯಾವ ರೀತಿಯಾಗಿ ಮಾಡಬೇಕು ಎಂಬುದಾಗಿ ಕಲಿಸಿಕೊಟ್ಟು ಹೋಗಿದ್ದಾನೆ. ಮುಖ್ಯವಾಗಿ ಸೈತಾನನೊಂದಿಗೆ ನಾವು ಯಾವ ರೀತಿಯಾಗಿ ಒಡಂಬಡಿಕೆಯನ್ನು ಅಥವಾ ಹೊಂದಾಣಿಕೆಯನ್ನು ಮಾಡಿಕೊಳ್ಳಬಾರದು. ಯಾವಾಗ ಸೈತಾನನು ಯೇಸುಸ್ವಾಮಿಯನ್ನು 3 ಬಾರಿ ಆತನು ಶೋಧನೆಯನ್ನು ಮಾಡುವ ಆತನಾಗಿದ್ದಾನೆ. ಅದರಲ್ಲಿ ದೇವರು ಯಾವುದರ ಮೂಲಕವಾಗಿ ಸೈತಾನನನ್ನು ಜಯಿಸಿದನು ಎಂಬುದಾಗಿ ನಾವೆಲ್ಲ ಓದಿದ್ದೇವೆ. ದೇವರ ವಾಕ್ಯದ ಮೂಲಕವಾಗಿಯೇ ಸೈತಾನನು ನಮ್ಮನ್ನು ಹೊಂದಾಣಿಕೆಗೆ ಆತನು ಕರೆಯುವ ಆತನಾಗಿದ್ದಾನೆ. ದೇವರ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ,
ನೀನು ದಶಮ ಭಾಗವನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಕಾಣಿಕೆಯನ್ನು ಹಾಕು, ಆದರೆ ಚಿಲ್ಲರೆ ಕಾಸುಗಳನ್ನು ಮಾತ್ರ ನೀನು ಹಾಕು. ದೇವರು ಸಂತೋಷವಾಗಿ ಕೊಡುವವನ ಮೇಲೆ ನಿನಗೆ ಸಂತೋಷ ಉಂಟು ಎಂಬುದಾಗಿ ದೇವರು ಹೇಳಿದ್ದಾನೆ, ಪ್ರೀತಿ ಉಂಟು ಎಂಬುದಾಗಿ ದೇವರು ಹೇಳಿದ್ದಾನೆ. ಆದುದರಿಂದ ನೀನೇನು ಮಾಡು, ನೀನು ದಶಮ ಭಾಗವನ್ನು ಕೊಡುವುದು ಅವಶ್ಯಕತೆ ಇಲ್ಲ. ಚಿಲ್ಲರೆ ಕಾಸುಗಳನ್ನು ಕೊಟ್ಟರೆ ನೀನು ಸಾಕು ಎಂಬುದಾಗಿ ನಮಗೆ ಹೊಂದಾಣಿಕೆಯನ್ನು ಆತನು ಮಾಡುವ ಆತನಾಗಿದೆ. ಸೈತಾನನ ಎದುರಿಸಿರಿ, ಆಗ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿರ್ತದೆ. ಸೈತಾನನನ್ನು ಎದುರಿಸುವಂಥ ಶಕ್ತಿ ಏಲಿಗಿದೆ ಅಂತಂದರೆ ದೇವರ ವಾಕ್ಯಕ್ಕಿದೆ. ಆದುದರಿಂದ ಸೈತಾನನೊಟ್ಟಿಗೆ ನಾವು ಇಜ್ಜೋಡಾಗಬಾರದು. ನಾವೇನು ಹೇಳ್ತೇವೆ ದೇವರ ವಾಕ್ಯದಲ್ಲಿ, ಇಜ್ಜೋಡಾಗಬೇಡ್ರಿ ನೀವು ಎಂಬುದಾಗಿ ಹೇಳುವಂಥದ್ದಾಗಿರ್ತದೆ. ಅದು ಸೈತಾನನಾಗಿರ್ಬೋದು ಅಥವಾ ಅನ್ಯರಾಗಿರ್ಬೋದು, ಅವರೊಟ್ಟಿಗೆ ನಾವು ಇಜ್ಜೋಡಾಗಬಾರದು. ಯಾರು ದೇವರ ಮಕ್ಕಳಾಗಿರ್ತಾರೋ, ಯಾರು ಸತ್ಯ ಮಾರ್ಗದಲ್ಲಿ ನಡೀತಾ ಇರ್ತಾರೋ ಅವರೊಂದಿಗೆ ನಾವು ಹೊಂದಾಣಿಕೆಯನ್ನು ಮಾಡಿಕೊಳ್ಳಬೇಕು. ಯಾರು ನಿತ್ಯ ಜೀವವನ್ನು ಕೊಡುವಾತನಾಗಿದ್ದಾನೋ, ಯಾರು ನಮಗೆ ಕಾನಾನ್ ದೇಶಕ್ಕೆ ಕರೆದುಕೊಂಡು ಹೋಗುವಾತನಾಗಿದ್ದಾನೋ ಆತನೊಟ್ಟಿಗೆ, ದೇವರೊಟ್ಟಿಗೆ ನಾವು ಹೊಂದಾಣಿಕೆಯನ್ನು ನಾವು ಮಾಡಿಕೊಳ್ಬೇಕಾಗಿದೆ. ಸೈತಾನನೊಟ್ಟಿಗಿನ ನಮ್ಮ ಹೊಂದಾಣಿಕೆ ಖಂಡಿತವಾಗಿ ನಮಗೆ ನರಕದ ಒಂದು ದಾರಿಯನ್ನು ಅದು ತೋರಿಸುವಂಥದ್ದಾಗಿರ್ತದೆ. ಆದ್ದರಿಂದ ಸೈತಾನನ ಎಲ್ಲ ವಿಷಯಗಳು ನಮಗೆ ತಿಳಿದಿರ್ತದೆ. ನಾವು ಯಾವ ವಿಷಯದಲ್ಲಿ ನಾವು ಬಲಹೀನರಾಗಿದ್ದೇವೆ ಎಂಬುದಾಗಿ ಆತನು ಅರ್ಥಕೊಂಡಿರ್ತಾನೆ. ಎಲ್ಲಿ ನಾವು ಬಲಹೀನರಾಗಿರ್ತೀವಿ ಅಲ್ಲಿ ನಮ್ಮನ್ನು ಬೀಳಿಸೋದಕ್ಕೆ ಆತನು ಪ್ರಯತ್ನವನ್ನು ಪಡುವ ಆತನಾಗಿರ್ತಾನೆ. ಯಾವ ಭಾಗದಲ್ಲಿ ನಾವು ಹಣದ ವಿಚಾರದಲ್ಲಿ ಬಲಹೀನರಾಗಿದ್ದರೆ ಹಣದ ವಿಚಾರದಲ್ಲಿ ಆತನು ನಮ್ಮೊಟ್ಟಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ತಾನೆ. ನಾವು ಸೌಂದರ್ಯದ ವಿಚಾರದಲ್ಲಿ ನಾವು ಬಲಹೀನರಾಗಿದ್ದರೆ ನಮ್ಮನ್ನು ಅಲ್ಲಿ ಆತನು ಹೊಂದಾಣಿಕೆಯನ್ನು ಮಾಡಿಕೊಳ್ಳೋದಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ನಾವು ನಮ್ಮ ಜ್ಞಾನದ ವಿಚಾರದಲ್ಲಿ ನಾವು ಹೊಂದಾಣಿಕೆಯನ್ನು ಮಾಡಿಕೊಳ್ತಾನೆ. ನಮ್ಮ ಅಧಿಕಾರದ ವಿಚಾರದಲ್ಲಿ ಆತನು ಹೊಂದಾಣಿಕೆಯನ್ನು ಮಾಡಿಕೊಳ್ಳೋದಕ್ಕೆ ಆತನು ಪ್ರಯತ್ನವನ್ನು ಪಡುವ ಆತನಾಗಿದ್ದಾನೆ. ಸೈತಾನನಿಗೆ ನಮ್ಮ ಎಲ್ಲ ಪ್ರತಿಯೊಂದೊಂದು ವಿಚಾರಗಳು ತಿಳಿದಂತಾಗಿದೆ. ಆದುದರಿಂದ ನಾವು ಸೈತಾನನೊಟ್ಟಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಬಾರದು ಎಂಬುದಾಗಿ ದೇವರು ಹೇಳುವ ಆತನಾಗಿದ್ದಾನೆ. ಉದಾಹರಣೆಗೆ ನೋಹನು ಪ್ರಾರಂಭ ಏನಾಯ್ತದೆ, ಉತ್ತಮವಾಗೇ ಇರ್ತಾನೆ. ಅಂತಿಮವಾಗಿ ಏನು ಕೆಟ್ಟದಾಯಿತು, ತಂದೆ ಹಾಮಾನ ಮಾಡಿದಂಥ ತಪ್ಪಿಗೆ ಮೊಮ್ಮಗನಾದಂಥ ಕಾನಾನನಿಗೆ ಆತನು ಶಪಿಸೋದನ್ನು ನಾವು ನೋಡ್ತೀವಿ. ಸೊಲೊಮೋನನ ವಿಚಾರದಲ್ಲಿ ನಾವು ನೋಡಬೇಕಾದ್ರೆ ಸೊಲೊಮೋನನು ಆಹಾಬನೊಂದಿಗೆ ಸ್ನೇಹವನ್ನು ಮಾಡಿದನು, ಅವನು ಒಬ್ಬ ದುಷ್ಟ ರಾಜನಾಗಿದ್ದನು. ಈ ಎಲ್ಲ ಹೊಂದಾಣಿಕೆಗಳು ಸೈತಾನನೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಬಾರದು ಎಂಬುದಾಗಿ ಇದು ತಿಳಿಸುವಂಥದ್ದಾಗಿರ್ತದೆ. ಯಾರು ಸೈತಾನನೊಟ್ಟಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಲಿಲ್ಲ ಸತ್ಯವೇದದಲ್ಲಿ? ದಾನಿಯೇಲನು ಮತ್ತು ಅವನ ಸ್ನೇಹಿತರು ಸೈತಾನನೊಟ್ಟಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಲಿಲ್ಲ. ಯೋಬನು ಸೈತಾನನೊಟ್ಟಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಲಿಲ್ಲ. ನಮ್ಮ ಮುಖ್ಯ ರಕ್ಷಕನಾದ ಯೇಸು ಸ್ವಾಮಿಯು ಸೈತಾನನೊಟ್ಟಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಲಿಲ್ಲ. ಈ ಎಲ್ಲ ಸೈತಾನನ ಹೊಂದಾಣಿಕೆಗಳನ್ನು ಜಯಿಸಲಿಕ್ಕೆ ಆಗುವಂಥದ್ದು ದೇವರ ವಾಕ್ಯದ ಮುಖಾಂತರವಾಗಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಸೈತಾನನೊಟ್ಟಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದೇವಾ ಎಂಬುದಾಗಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ದಯಾಮಯನಾದಂಥ ನನ್ನ ಸ್ವರ್ಗೀಯ ತಂದೆಯಾದಂಥ ದೇವರೇ, ಈ ಒಂದು ಸಮಯದಲ್ಲಿ ಸೈತಾನನೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಡ್ರಿ ಎಂಬುದಾಗಿ ವಾಕ್ಯವನ್ನು ಕಲಿತಿದ್ದೇವೆ ಸ್ವಾಮಿ. ವಾಕ್ಯಗಳನ್ನು ಶುದ್ಧ ಮನಸ್ಸಿನಿಂದ, ಶುದ್ಧ ಹೃದಯದಿಂದ ನಾವು ಅಂಗೀಕಾರ ಮಾಡಿಕೊಂಡು ಸ್ವಾಮಿ, ನಿನ್ನ ವಾಕ್ಯದ ಪ್ರಕಾರವಾಗಿ ನಾವು ನಡೀಲಿಕ್ಕೆ ಆಗುವಂತೆ ನಿನ್ನ ಆಶೀರ್ವಾದದಿಂದ ತುಂಬಿಸಿ ನಡೆಸಪ್ಪ ತಂದೆ. ಅಪ್ಪ ತಂದೆ, ಮತ್ತೊಂದು ಆವರ್ತಿ ವಾಕ್ಯವನ್ನು ಕೇಳುತ್ತಾ ಇರುವಂಥ ಪ್ರತಿಯೊಬ್ಬ ವೀಕ್ಷಕರನ್ನು ನಿನ್ನ ಆಶೀರ್ವದಿಸು, ಬಲಪಡಿಸು ರಾಜ. ಪ್ರತಿಯೊಬ್ಬೊಬ್ಬರು ಸ್ವಾಮಿ ತಮ್ಮ ಮನಸ್ಸುಗಳನ್ನು ಸ್ವಾಮಿ ಅವರು ಎಚ್ಚರಪಡಿಸಿಕೊಂಡು ನಿನ್ನ ವಾಕ್ಯದ ಪ್ರಕಾರವಾಗಿ ನಡೀಲಿಕ್ಕಾಗುವಂತೆ ನಿನ್ನ ಆಶೀರ್ವಾದದಿಂದ ತುಂಬಿಸಿ ನಡೆಸೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ತಂದೆಯೇ, ಆಮೇಲೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.